ಪ್ರಗತಿ ಪರವಾಗಿ ಚಿಂತನೆ ಮಾಡ್ತಕ್ಕಂಥ ಎಲ್ಲರೂ ಸೇರಿ ಈ ಹೋರಾಟವನ್ನು ಐಕ್ಯವಾಗಿ ಮಾಡಬೇಕಂತ ತೀರ್ಮಾನ ಹೋರಾಟವನ್ನು ಮಾಡಿ ಅವ್ರ ಭೂಮಿಗಳನ್ನು ಅದನ್ನು ಕೊಡಿಸೋಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಕೂಡ ನಾನು ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇವೆ. ಚಿಕ್ಕಬಳ್ಳಾಪುರ ಸಿಂಗಾಟಕದ್ರೇನಹಳ್ಳಿ ಗ್ರಾಮದ ದಲಿತರಿಗೆ ಮಂಜೂರಾಗಿರುವ ಜಮೀನಿನ ವಿವಾದವನ್ನು ಕೂಡಲೇ ಇತ್ಯರ್ಥಪಡಿಸಬೇಕು ಅಂತ ಒತ್ತಾಯಿಸಿ ಕಳೆದ 64ಕ್ಕೂ ಹೆಚ್ಚು ದಿನಗಳಿಂದ ಧರಣಿ ನಡೆಸುತ್ತಿರುವ ದಲಿತ ಸಂಘಟನೆಗಳು ಆಗಸ್ಟ್ 27ರಂದು ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲು ನಿರ್ಧರಿಸಿವೆ. ಅಂದು ತಿರ್ನಹಳ್ಳಿ ಗ್ರಾಮದಿಂದ ಸಿಂಗಾಟಕದ್ರೇನಹಳ್ಳಿಯ ಜಮೀನಿನವರೆಗೆ ಪಾದಯಾತ್ರೆ ನಡೆಸಿ ನಂತರ ಜಮೀನಿಗೆ ಭೂ ಪ್ರವೇಶ ಮಾಡುವ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಅಂತ ದಲಿತ, ರೈತ ಹಾಗೂ ಕಾರ್ಮಿಕ ಸಂಘಟನೆಗಳ ಹೋರಾಟ ವೇದಿಕೆ ತಿಳಿಸಿದೆ. ಸೋಮವಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮುಖಂಡರು ಆಗಸ್ಟ್ 27ರಂದು ನಡೆಯಲಿರುವ ಪಾದಯಾತ್ರೆ, ಭೂ ಪ್ರವೇಶ ಮತ್ತು ಪ್ರತಿಭಟನೆಯಲ್ಲಿ ದಲಿತರು, ರೈತರು, ಕಾರ್ಮಿಕರು, ಕನ್ನಡಪರ ಸಂಘಟನೆಗಳು, ಪ್ರಗತಿಪರ ಚಿಂತಕರು ಹಾಗೂ ಜನಪರ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಅರಣ್ಯ ಹಾಗೂ ಕಂದಾಯ ಇಲಾಖಾ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿಲ್ಲ ಅಂತ ಆರೋಪಿಸಿರುವ ಸಂಘಟನೆಗಳು ಜಮೀನು ಮಂಜೂರಾಗಿರುವ ದಲಿತ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಹಾಗೂ ಸಮಸ್ಯೆಗೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿವೆ. ಸುದ್ದಿಗೋಷ್ಠಿಯಲ್ಲಿ ಕೃಷಿ ಕಾರ್ಮಿಕ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಸಿಂಗಾಟಕದ್ರೇನಹಳ್ಳಿ ಗ್ರಾಮದ ದಲಿತರಿಗೆ 1972-73ರಲ್ಲಿ ಜಮೀನು ಮಂಜೂರಾಗಿದ್ದು ಅಂದಿನಿಂದಲೂ ಅವರು ಭೂಮಿಯನ್ನು ಸಾಗುವಳಿ ಮಾಡಿಕೊಂಡು ಸ್ವಾಧೀನದಲ್ಲಿದ್ದಾರೆ. ಆದರೆ ಇತ್ತೀಚೆಗೆ ಅರಣ್ಯ ಇಲಾಖೆ ಈ ಜಮೀನು ತನ್ನ ವ್ಯಾಪ್ತಿಗೆ ಸೇರಿದೆ ಅಂತ ಹೇಳಿ ರೈತರಿಗೆ ಕಿರುಕುಳ ನೀಡುತ್ತಿದೆ. ಸಮಸ್ಯೆ ಬಗೆಹರಿಸುವಂತೆ ದಲಿತರು 60ಕ್ಕೂ ಹೆಚ್ಚು ದಿನಗಳಿಂದ ಹೋರಾಟ ನಡೆಸುತ್ತಿದ್ದರೂ ಅರಣ್ಯ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಆರೋಪಿಸಿದರು. ದಲಿತ ಸಂಘರ್ಷ ಸಮಿತಿ ಮುಖಂಡ ಕೆಸಿ ರಾಜಕಾಂತ್ ಮಾತನಾಡಿ, ದಲಿತ ಕುಟುಂಬಗಳು ಹಲವು ವರ್ಷಗಳಿಂದ ಜಮೀನನ್ನು ಸಾಗುವಳಿ ಮಾಡ್ಕೊಂಡು ಬರ್ತಿದ್ರು. ಅರಣ್ಯ ಇಲಾಖೆ ಏಕಾಏಕಿ ಜಮೀನು ತನ್ನ ವ್ಯಾಪ್ತಿಗೆ ಸೇರಿದೆ ಅಂತ ಹೇಳ್ತಿದೆ. ತಮ್ಮ ಹಕ್ಕಿನ ಭೂಮಿಗಾಗಿ ದಲಿತ ಕುಟುಂಬಗಳು ನಿರಂತರ ಹೋರಾಟ ನಡೆಸುತ್ತಿದ್ರು. ಅಧಿಕಾರಿಗಳು ಸಮಸ್ಯೆ ಆಲಿಸಲು ಮುಂದಾಗಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಸೌಜನ್ಯಕ್ಕಾದರೂ ಧರಣಿ ನಿರತ ದಲಿತ ಕುಟುಂಬಗಳನ್ನು ಭೇಟಿ ಮಾಡಿ ಸಮಸ್ಯೆ ಆಲಿಸಲು ಮುಂದಾಗಿಲ್ಲ. ಬಡವರ ಪರವಾಗಿದ್ದೇವೆ ಎನ್ನುವವರು ಬಡವರ ಸಮಸ್ಯೆ ಆಲಿಸಲು ಸಮಯ ನೀಡದೇ ಇರೋದು ವಿಷಾದನೀಯ ಅಂತ ಟೀಕಿಸಿದರು. ಆಗಸ್ಟ್ 27ರಂದು ತಿರ್ನಹಳ್ಳಿ ಗ್ರಾಮದಿಂದ ಪಾದಯಾತ್ರೆ ಮೂಲಕ ಸಿಂಗಾಟಕದ್ರೇನಹಳ್ಳಿಯ ಜಮೀನಿಗೆ ತೆರಳಿ ದಲಿತ ಕುಟುಂಬಗಳೊಂದಿಗೆ ಭೂ ಪ್ರವೇಶ ನಡೆಸಿ ಪ್ರತಿಭಟನೆ ನಡೆಸಲಾಗುವುದು. ಅಧಿಕಾರಿಗಳು ಕೂಡಲೇ ಸಮಸ್ಯೆ ಬಗೆಹರಿಸುತ್ತಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು. ಆ ಕುಟುಂಬಗಳೆಲ್ಲ ಕೂಡ ಅಲ್ಲಿ ಬಂದು ರಾತ್ರಿ ಹಗಲು ಉಪವಾಸನ ಧರಣಿಯಾಗಿ ಕೂತಿದ್ದಾರೆ. ಒಬ್ಬರಾದ್ರೂ ಕೂಡ ಅಧಿಕಾರಿಗಳು ಬಂದು ಈ ಭೂಮಿ ನಿಮ್ಮದು, ನಿಮ್ಗೆ ಕೊಡ್ತಾ ಇದ್ದೀವಿ, ಅದು ಏನ್ ನಿಮ್ ಸಮಸ್ಯೆ, ಯಾಕೆ ಕೂತಿದ್ದೀರಿ ಅಂತಕ್ಕಂಥ ಕೇಳಂತ ಪರಿಹರಿಸ್ತಕ್ಕಂಥ ಒಂದು ತಾಳ್ಮೆ ಕೂಡ ಅವ್ರಿಗಿಲ್ಲ ಅಂದ್ರೆ ಇನ್ನು ಯಾವ ರೀತಿ ಇವರು ಇಡೀ ವ್ಯವಸ್ಥೆಯನ್ನ, ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ, ಕಾಪಾಡಿಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಮತ್ತು ಬಡವರಿಗೆ ಯಾವ ರೀತಿ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕೂಡ ನಾವು ಇವತ್ತು ಪ್ರಶ್ನೆ ನಮಗೆ ನಾವೇನೋ ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಸಂದರ್ಭ ಆಗಿದೆ. ಇವತ್ತು ನಾವು ಬೇರೆ ಬೇರೆ ರೀತಿಯ ಈಗಿರ್ತಕ್ಕಂಥ ಸರ್ಕಾರಕ್ಕೆ ನಾವು ಎಲ್ಲ ವಿಧದಲ್ಲೂ ಕೂಡ ಸಹಕಾರವನ್ನು ಕೊಟ್ಟು ಒಂದು ಉತ್ತಮವಾದಂಥ ಸರ್ಕಾರ ಬರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಿದ್ವಿ. ಸರ್ಕಾರ ಯಾವ ಸರ್ಕಾರ ಬರಬೇಕು ಅಂತ ನಾವು ಆಲೋಚನೆಗಳನ್ನು ಇಟ್ಕೊಂಡಿದ್ವೋ ಆ ಸರ್ಕಾರ ಬಂದ ಮೇಲೆ ಮತ ಕೊಟ್ಟಿರ್ತಕ್ಕಂಥವನ್ನೇ ದಮನ ಮಾಡೋಕ್ಕೆ ಅವ್ರ ತಲೆ ಮೇಲೆ ಬಂಡ ಇರತಕ್ಕಂಥ ಕೆಲಸ ಮಾಡೋಕ್ಕೆ ಶುರುವಾದರೆ ಇನ್ನು ಯಾಕೆ ಇವನ್ನೆಲ್ಲರೂ ಕೂಡ ನಾವು ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಇವತ್ತಿನ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಇವತ್ತು ನಾನು ಎಲ್ಲರ ಸಮ್ಮುಖದಲ್ಲಿ ಹೇಳ್ತಕ್ಕಂಥದ್ದು, ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಸೌಜನ್ಯಕ್ಕಾದ್ರೂ ಕೂಡ ಏನು ಮತ ಕೊಟ್ಟಿರ್ತಕ್ಕಂಥ ಪಾಪ ಬಡಪ ಇಲ್ಲ, ನೋವನ್ನ 65 ದಿನ ಆಗಿದೆ, ಹೆಂಡತಿ ಮಕ್ಕಳೆಲ್ಲ ಕೂಡ ಬೀದಿ ಪಾಲಾಗ್ತಕ್ಕಂಥ ಸ್ಥಿತಿ ಗೊತ್ತಾಗಿದೆ. ನಾನು ಬಡವರ ಪರವಾಗಿ ಅಂತ ಹೇಳ್ಕೊಳ್ತಾರೆ, ಅನ್ನ ಇಲ್ದಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಹುಡುಗ ನಾನು ಅಂತ ಹೇಳ್ಕೊಳ್ತಾರೆ, ಮನೆ ಇಲ್ದಿರ್ತಕ್ಕಂಥ ರೀತಿಯಲ್ಲಿ ಬೆಳೆದಿದ್ದೀರಿ ಅಂತಕ್ಕಂಥ ಹೇಳ್ತಾರೆ. ಅಂತ ವ್ಯಕ್ತಿ ಹೇಳ್ಕೊಳ್ಳೋದು ಬರೀ ಟಿವಿ ಚಾನೆಲ್ಗಳಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳತಕ್ಕಂಥ ಮಾತುಗಳನ್ನ ಕಾರ್ಯರೂಪದಲ್ಲಿ ಮಾಡಿ ತೋರಿಸ್ಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿತ್ತು. ಆದರೆ ಇವತ್ತು ಕೂಡ 65 ದಿನ ಆಗಿದೆ. ಅಲ್ಲಿ ಬಂದು ಅವರ ಅಳಲನ್ನು ಕೂಡ ಕೇಳೋಕ್ಕೆ ಅವ್ರಿಗೆ ತಾಳ್ಮೆನೂ ಕೂಡ ಇಲ್ಲ, ಸಮಯ ಕೂಡ ಇಲ್ಲ. ಇವತ್ತು ಅವ್ರು ಮಾತಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ವರ್ಡು ಕೂಡ ನಾವು ಗಮನಿಸ್ತಾ ಇದ್ವಿ. ಇವರು ಬಡವರ ಪರವಾಗಿ ಇದಾರ ಇಲ್ಲ ಉಳ್ಳವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರ ಅಂತಕ್ಕಂಥ ಅನುಮಾನ ಕೂಡ ನಮಗೆಲ್ಲ ಕೂಡ ಶುರುವಾಗಿದೆ. ಇವನ್ನೆಲ್ಲ ಕೂಡ ಖಂಡಿಸಿ ಇವತ್ತು ದಲಿತ, ರೈತ, ಕಾರ್ಮಿಕ ಸಂಘಟನೆಗಳು,
ಜನಪದ ಸಂಘಟನೆಗಳು ಇವರೆಲ್ಲ ಕೂಡ ನಾವೆಲ್ಲ ಸೇರಿ ಇವತ್ತು ಪ್ರಾಂತ ರೈತ ಸಂಘಟನೆ ಆಗಿರ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಆಗಿರ್ಬೋದು, ರೈತ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ಇವೆಲ್ಲ ಕೂಡ ಸೇರಿ ನಾವು ಇದೇ ತಿಂಗಳು 27ನೇ ತಾರೀಕು ತಿಮ್ಮಳ್ಳಿ ಕ್ರಾಸಿಂದ ನಾವೆಲ್ಲ ಕೂಡ ಏನು ಉಳುಮೆ ಮಾಡ್ತಾ ಇದ್ದಂಥ ಬಡವರನ್ನು ಒಕ್ಕಲೆಬ್ಬಿಸಿ ಅವ್ರನ್ನ ಹೊರಗಡೆ ಇರೋಕ್ಕೆ ಪ್ರಯತ್ನ ಮಾಡಿದ್ರಿ. ಅವ್ರು ಏನು ಇಷ್ಟು ವರ್ಷ ಭೂಮಿಯಲ್ಲಿ ಉಳುಮೆ ಮಾಡ್ತಾ ಇದ್ರು, ಆ ಭೂಮಿಯಲ್ಲಿ ಉಳುಮೆ ಮಾಡೋದಕ್ಕೆ ಮತ್ತೆ ನಾವೇ ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲ ಕೂಡ ಮಾಡ್ತಾ ಇದ್ವಿ. ಇದಕ್ಕೆ ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ಅವರು ಬೆಂಬಲ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಯಾಕೆಂದ್ರೆ ನೀವು ಕೊಟ್ಟಿರ್ತಕ್ಕಂಥ ದಾಖಲೆಗಳೇ, ನಿಮ್ಮ ದಾಖಲೆಗಳು ಕೂಡ ಇವತ್ತು ತಾವೆಲ್ಲ ಒಪ್ಕೊಂಡಿದ್ದೀರಿ. ಇದು ನಾವು ಕೊಟ್ಟಿರ್ತಕ್ಕಂಥ ದಾಖಲೆ ಅಂತಕ್ಕಂಥ ಜಿಲ್ಲಾಧಿಕಾರಿಗಳು ಒಪ್ಕೊಂಡಿದ್ದಾರೆ, AC ಒಪ್ಕೊಂಡಿದ್ದಾರೆ, ತಹಸೀಲ್ದಾರ್ ಒಪ್ಕೊಂಡಿದ್ದಾರೆ. ನಿಮ್ಮ ದಾಖಲೆಗಳನ್ನು ನೀವು ಸರಿಪಡಿಸಿ ಆ ಬಡವರು ತೊಂದರೆ ಆಗ್ತಾ ಇರ್ತಕ್ಕಂಥದ್ದನ್ನ ಕಾಪಾಡಬೇಕಾಗಿರ್ತಕ್ಕಂಥ ಸಂದರ್ಭ ಕೂಡ ನಿಮ್ಮದೇ ಆಗಿದೆ. ಆಮೇಲೆ ಮೊನ್ನೆ ಒಂದು ಜಂಟಿ ಸರ್ವೆ ಕೂಡ ಆಗಿದೆ. ಜಿಲ್ಲಾಧಿಕಾರಿಗಳ ಆದೇಶದಂತೆ ಅರಣ್ಯ ಇಲಾಖೆಯವರು ಮತ್ತು ಕಂದಾಯ ಇಲಾಖೆ ಎರಡೂ ಕೂಡ ಜಂಟಿ ಸರ್ವೆ ಕೂಡ ಮಾಡಿಸಿದ್ದಾರೆ. ಆ ಜಂಟಿ ಸರ್ವೆ ಮಾಡಿಸಿದಾಗ ಇಡೀ ಕಂದಾಯ ಇಲಾಖೆ ಸೇರಿರ್ತಕ್ಕಂಥ 48 ಎಕರೆ ಜಮೀನನ್ನ ಅರಣ್ಯ ಅಧಿಕಾರಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅರಣ್ಯ ಅಧಿಕಾರಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ 48 ಎಕರೆ ಜಮೀನನ್ನು. ಇದೊಂದು ರೀತಿಯ ಟ್ರೆಸ್ಪಾಸ್. ಇದು ಟ್ರೆಸ್ಪಾಸ್ ಕೇಸ್ ಹಾಕ್ಬೇಕಾಗಿತ್ತು. ಅವರು ಕೂಡ ಅವ್ರ ಮೇಲೆ ಟ್ರೆಸ್ಪಾಸ್ ಕೇಸ್ ಹಾಕೋದು ಬಿಟ್ಬಿಟ್ಟು ಬಡವರ ಮೇಲೆ ದೌರ್ಜನ್ಯ ಮಾಡೋದು ಬರ್ತಿದ್ದಾರೆ. ಎಲ್ಲ ದಾಖಲೆ ಇರ್ತಕ್ಕಂಥವ್ರನ್ನ ದೌರ್ಜನ್ಯ ಮಾಡೋದು ಹೊರಟಿದ್ದಾರೆ. ಅವ್ರೇನಾದ್ರು ನ್ಯಾಯ ಕೇಳೋಕೆ ಹೋದಾಗ ಪೊಲೀಸರು ಬಂದು ಅಡ್ಡ ನಿಂತ್ಕೊಳ್ತಕ್ಕಂಥ ಸ್ಥಿತಿ ಇದೆ. ಸಣ್ಣ ಒಂದು ಕಂಪ್ಲೇಂಟ್ ಆದಾಗ, ಬಡದಾಟ ಆದಾಗ ನಮಗೆಲ್ಲ ಕೂಡ ಗೊತ್ತಿರೋ ಹಾಗೆ ಗೆಲುವೆಗಳು ಅಥವಾ ಇನ್ನೊಂದು ಮತ್ತೊಂದು ಗಲಾಟೆ ಆದಾಗ ಪೊಲೀಸ್ ಸ್ಟೇಷನಲ್ಲಿ ಬಡ್ಡಿ ಹೇಳ್ತಕ್ಕಂಥದ್ದು ನಿಮಗೆ ಏನು ದಾಖಲೆ ಇದೆ ಅಂತ ಕೇಳ್ತಾರೆ. ಇವ್ರಿಗೆ ಸಾಗುವಳಿ ಚೀಟಿ ಇದೆ, ಪಾಡಿ ಇದೆ, ಮುಟೇಶನ್ ಇದೆ, ಕಂದಾಯ ಕಟ್ಟಿರ್ತಕ್ಕಂಥದ್ದಿದೆ, ಕಿಮ್ಮತ್ತು ಕಟ್ಟಿರ್ತಕ್ಕಂಥದ್ದಿದೆ, ಸ್ಕೆಚ್ ಇದೆ, ಎಲ್ಲ ಕೂಡ ನಿಂತ್ಬಿಡೋದು. ಇವರಿಗೆ ಇವತ್ತು ರಕ್ಷಣೆ ಕೊಡೋದು ಬಿಟ್ಬಿಟ್ಟು ಇವ್ರನ್ನೂ ಕೂಡ ಒಳಗಡೆ ಹೋಗೋದಕ್ಕೆ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನೋಡಿದಾಗ ನೀವು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ? ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲ ಉಳ್ಳವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಅನುಮಾನ ಕೂಡ ಇವತ್ತು ನಮ್ಗೆ ಶುರುವಾಗಿದೆ. ಹಾಗಾಗಿ ಇವತ್ತು ನಾವು ಏನು 27ನೇ ತಾರೀಕು ಎಲ್ಲ ಜನಪರ ಸಂಘಟನೆಗಳು, ಎಲ್ಲ ಪ್ರೀತಿಯ ಚಿಂತಕರು, ಜನಪರವಾಗಿರ್ತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ CJ ಗಂಗಪ್ಪ, ತಾಲೂಕು ಸಂಚಾಲಕ N ಪರಮೇಶ್, ವಸತಿ ಮತ್ತು ಭೂಮಿ ಹೋರಾಟ ಸಮಿತಿ ರಾಜ್ಯ ಖಜಾಂಚಿ ಶ್ರೀರಂಗಾಚಾರಿ, CPIM ಜಿಲ್ಲಾಧ್ಯಕ್ಷ ಮುನಿಕೃಷ್ಣಪ್ಪ, CITU ಜಿಲ್ಲಾಧ್ಯಕ್ಷ ಸಿದ್ದಗಂಗಪ್ಪ, ದಲಿತ ಸಂರಕ್ಷಣಾ ವೇದಿಕೆ ರಾಜ್ಯ ಯುವ ಅಧ್ಯಕ್ಷ ವೈಶಂಕರ್, ಗಡಿನಾಡು ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನಿರಾಜು, DYFIನ ರಾಜಶೇಖರಯ್ಯ, ಶ್ರೀರಂಗಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.